ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೂಪರ್ ಆಗಿತ್ತು ಸುಬ್ಬು. ರಮೇಶ, ಮೇಡಮ್ ನೀನ್ ಬನ್ನು ಗುಲ್ಕನ್ ತಿಂದು 5 ಸ್ಟಾರ್ ರೇಟಿಂಗ್ ಕೊಟ್ಬಿಟ್ಟಿದ್ದಾರೆ. ಇನ್ಮೇಲೆ ನಿಂಗೆ ವ್ಯಾಪಾರ ಸೂಪರ್ ಆಗುತ್ತೆ ನೋಡು. ಥ್ಯಾಂಕ್ ಯು ಮೇಡಮ್. ಇನ್ನೇನು ಬೇಕಿತ್ತಾ? ಬೇಡ ಸಾಕು. ಬಿಡಿ, ಬೇಡ ನಾನೇ ಹಾಕ್ತೀನಿ. ಮೇಡಮ್, ಈಗ ತಿಂದ್ವಲ್ಲ ಬನ್ನು ಗುಲ್ಕನ್ನು, ಅದಕ್ಕೆ ಎಷ್ಟಿರ್ಬೋದು ಹೇಳಿ ನೋಡೋಣ. 250 rupees. ಮೇಡಮ್, ನೀವು 250 ರೂಪಾಯಿ ಅಡ್ವಾನ್ಸ್ ಅಂತ ಕೊಟ್ರೆ ನಿಮ್ಗೆ 2 ವಾರ ಬನ್ನು ಗುಲ್ಕನ್ ಫ್ರೀಯಾಗಿ ಕೊಟ್ಬಿಡ್ತಾನೆ ನಮ್ಮ ರಮೇಶ. ಹೌದಾ? ಮತ್ತೆ ಇನ್ನೆಷ್ಟು? ಹೇಳ್ತೀನಿ. ರಮೇಶ, ಬೇಡಣ್ಣ, ಸುಮ್ಮನೆ ತಗೋಬೇಕು. ಬೇಡಣ್ಣ, ಮೇಡಮ್ಗೆ ಎಷ್ಟಾಗಿ ಬಂದಿದ್ರೆ ನೆಕ್ಸ್ಟ್ ಟೈಮ್ ಒಬ್ಬರೇ ಬರ್ತಿರಲ್ಲ ಅವಾಗ ತಗೊಂತೀನಿ. ನಾನು ಒಬ್ಬನೇ ಬಂದ್ರು ಅಷ್ಟೇ, ಮೇಡಮ್ ಜೊತೆ ಬಂದ್ರು ಅಷ್ಟೇ. ಸುಮ್ಮನೆ ಇಟ್ಕೋ ಇದನ್ನ. ಥ್ಯಾಂಕ್ಸ್ ಅಣ್ಣ. ಹೋಗೋಣ ಮೇಡಮ್. ಅಲ್ಲ ಸುಬ್ಬು, ನಾವು ಹೋಟೆಲ್ಗೆಲ್ಲ ಹೋದಾಗ ಈ ಟಿಪ್ಸ್ ಕೊಡ್ತೀವಲ್ವಾ, ಆ ದುಡ್ಡನ್ನ ಇಲ್ಲಿ ಕೊಟ್ರೆ ಒಬ್ರಿಗೆ ಒಂದು ಊಟನೇ ಆಗ್ಬಿಡುತ್ತಲ್ಲ ಸುಬ್ಬು. ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ದುಡ್ಡಿರೋರು ಶೋಕಿಗೆ ಅಂತ ಖರ್ಚು ಮಾಡೋ ದುಡ್ಡಲ್ಲಿ ಅರ್ಧ ಜನ ಬಡವರು ಜೀವನನೇ ಕಟ್ಕೊಂಡ್ಬಿಡ್ತಾರೆ. ಆದ್ರೂ ಅವನು ದುಡ್ಡೇ ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡಿ ಅಂತೆಲ್ಲ ಹೇಳ್ತೀನಲ್ಲ, ಇನ್ಮೇಲೆ ಎಷ್ಟು ನಂಬಿಕೆ ಅವನಿಗೆ. ಅದು ಹಂಗೆ ಮೇಡಮ್. ಇವ್ನು ಮಾತ್ರ ಅಲ್ಲ, ರೇಷನ್ ಅಂಗಡಿಯವನು, ಹಾಲು ಅಂಗಡಿಯವನು, ತರಕಾರಿ ಅಂಗಡಿಯವನು, ನಾನು ರೆಗ್ಯುಲರ್ ಆಗಿ ಯಾರ ಹತ್ರ ಏನೇನು ತಗೊಂತೀನೋ ಅವರೆಲ್ಲರೂ ಇಷ್ಟೇ ಪ್ರೀತಿ ತೋರಿಸ್ತಾರೆ, ಇಷ್ಟೇ ನಂಬಿಕೆ ತೋರಿಸ್ತಾರೆ. ನಾವೆಲ್ಲ ಹೆಚ್ಚು ಕಮ್ಮಿ ಒಂದೇ ಲೆವೆಲ್ ಇರ್ತೀವಿ. ಅವ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ, ನಮ್ಮ ಕಷ್ಟ ಏನು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಸೂಪರ್ ಸುಬ್ಬು. ಆದ್ರೆ ನನಗಿಷ್ಟು ಸಾಕಾಗಿಲ್ಲ. ಹೌದಾ? ಇನ್ನೊಂದು ಹೇಳ ರಮೇಶ್. ಬೇಡ ಇದು ಬೇಡ. ಮತ್ತೆ ಪಾನಿಪುರಿ. ಪಾನಿಪುರಿ ತಾನೆ, ಬನ್ನಿ ಕೊಡಿಸ್ತೀನಿ. ಅಯ್ಯೋ ಕಿ ಅಕ್ಕ, ಬೆಳಿಗ್ಗೆ ಬೇಗ ರೆಡಿ ಆಗ್ಬೇಕಂತೆ. ಅಣ್ಣ ಪಾರ್ಟಿ ಮೀಟಿಂಗ್ ಹೋಗಿದ್ದಾನೆ, ಬರೋದು ಲೇಟ್ ಆಗುತ್ತೆ. ಅಕ್ಕಂಗೆ ನೀನೇ ಹೇಳ್ಬಿಡು ಅಂತ ಹೇಳ್ದ. ರೆಡಿ ಆಗ್ಬೇಕಾ? ಯಾಕೆ? ಅದೇ ಅಕ್ಕ, ಪುಷ್ಕರಣಿ ಉತ್ಸವಕ್ಕೆ ಸುಬ್ಬಮ್ಮನವ್ರನ್ನ ಕರಿಬೇಕಲ್ಲ, ಅದಕ್ಕೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾ ಇದೀವಿ. ಸುಬ್ಬು ಮನೆಯವ್ರನ್ನ ಕರೆಯೋದಕ್ಕೆ ನಾನು ಹೋಗ್ಬೇಕಾ? ನಮ್ಮನೇಲಿ ಕೆಲಸ ಮಾಡೋವ್ರ ಮನೆಗೆ ನಾನು ಹೋಗಿ ಕರೆಯದ? ನಾನು ಬರೋದಿಲ್ಲ, ನೀವು ಬೇಕಾದ್ರೆ ಹೋಗಿ. ಇಲ್ಲಕ್ಕ, ಉತ್ಸವಕ್ಕೆ ಯಾರನ್ನೇ ಕರಿಬೇಕಾದ್ರೂ ಅವ್ರ ಮನೆಗೆ ಹೋಗಿ ಕರಿಬೇಕಂತೆ. ಅದಕ್ಕೋಸ್ಕರನೇ ನರ್ಸೇನವರು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಆಮೇಲೆ ಲಲಿತಾದೇವಿ ಅಮ್ಮನವರು ಪದ್ಮನವ್ರ ಫ್ಯಾಮಿಲಿನ ಜವಾಬ್ದಾರಿನ ಕರ್ಕೊಂಬನ್ನಿ ಅಂತ ಅಣ್ಣಂಗೆ ವಹಿಸಿದ್ದಾರೆ. ಅದಕ್ಕೆ ಅಣ್ಣ ಅವ್ರ ಮನೆಗೆ ಹೋಗಿ ಹೇಳೋಣ ಅಂತ ಹೇಳ್ದ. ನಿನ್ನಂತವ್ರ ಮನೆಗೆ ನಾನು ಕಾಲಿಡೋದಿರಲಿ, ನನ್ನ ಚಪ್ಪಲಿಗೆ ಕೂಡ ಬರೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.